ದೆಹಲಿ ಬಾಂಬ್ ಬ್ಲಾಸ್ಟ್ಗೆ ಸಂಬಂಧಪಟ್ಟಂತೆ ಸುಮಾರು ವಿಚಾರಗಳು ಗೊತ್ತಾಗ್ತಾ ಇದೆ. ಹೆಂಗೆ ಇವರು ಎಕ್ಸ್ಪ್ಲೋಸಿವ್ಗಳನ್ನು ಅಸೆಂಬಲ್ ಮಾಡ್ತಾ ಇದ್ರು, ಯಾವ ಪ್ರಮಾಣದಲ್ಲಿ ಖರೀದಿಯಾಗಿತ್ತು, ಎಲ್ಲಿಂದ ಖರೀದಿಯಾಗಿತ್ತು, ಯಾವ್ದ್ಯಾವ್ದನ್ನ ಖರೀದಿ ಮಾಡಿದ್ರು ಅನ್ನೋ ಪ್ರಶ್ನೆಗೆ ಈಗ ಒಂದಷ್ಟು ಉತ್ತರ ಸಿಗ್ತಾ ಇದೆ. 20 ಲಕ್ಷ ಹಣವನ್ನ ಟೆರರ್ ಡಾಕ್ಟರ್ಸ್ ಸಂಗ್ರಹ ಮಾಡಿದ್ರು. ಉಗ್ರ ಡಾಕ್ಟರ್ ಮುಜಾಮಿಲ್, ಆದಿಲ್, ಉಮರ್, ಶಾಹೀನ್ ಇಷ್ಟು ಜನ ಸೇರ್ಕೊಂಡು 20 ಲಕ್ಷನ ಒಂದು ಕಡೆಗೆ ಚಾನಲೈಸ್ ಮಾಡಿದ್ರು. ಏನಕ್ಕೆ ಅಂತ ಕೇಳಿದ್ರೆ ಈ ಉಮರ್ಗೆ ಹಸ್ತಾಂತರ ಮಾಡಿದ್ರು. ಉಮರ್ ಗುರುಗ್ರಾಮ್ನ ನೂಹ್ ಬಳಿ ಐಇಡಿಯನ್ನು ತಯಾರಿಕೆ ಮಾಡಲಿ ಅಂತ. ಐಇಡಿ ಅಂದರೆ ಇಂಪ್ರೂವೈಸ್ಡ್ ಎಕ್ಸ್ಪ್ಲೋಸಿವ್ ಡಿವೈಸ್ ಅಂತ. ಇದಕ್ಕೋಸ್ಕರ 20 ಕ್ವಿಂಟಾಲ್ನಷ್ಟು NPK ರಸಗೊಬ್ಬರವನ್ನು ತೆಗೆದುಕೊಂಡು ಹೋಗಿತ್ತು ಈ ಗುಂಪು ಅನ್ನೋದು ತಿಳಿದು ಬರ್ತಾ ಇದೆ. NPK ಅಂದರೆ ನೈಟ್ರೋಜನು, ಫಾಸ್ಫರಸ್ ಮತ್ತು ಪೊಟ್ಯಾಷಿಯಂ ಇರುತ್ತೆ. ಅದನ್ನು ಅಮೋನಿಯಂ ನೈಟ್ರೇಟ್ ಜೊತೆಗೆ ಮಿಕ್ಸ್ ಮಾಡಿದಾಗ ಅದು ಭಯಾನಕ ಫಲಿತಾಂಶವನ್ನು ಕೊಡುತ್ತೆ. ಇದು ಇವ್ರಿಗೆ ಗೊತ್ತಿತ್ತು. ಅಂದರೆ ಬಾಂಬ್ ಮಾಡೋದು ಹೇಗೆ, ಒಂದು ಬಾಂಬ್ ಮಾಡಬೇಕಂದ್ರೆ ಹೆಚ್ಚು ಇಂಪ್ಯಾಕ್ಟ್ ಇರಬೇಕಂದ್ರೆ ಯಾವ್ದು ಕೆಮಿಕಲ್ಸನ್ನು ಯಾವುದ್ರ ಜೊತೆಗೆ ಮಿಕ್ಸ್ ಮಾಡಬೇಕು, ಆಮೇಲೆ ಟೈಮರನ್ನು ಎಲ್ಲಿ ಸೆಟ್ ಮಾಡಬೇಕು, ಬೇಸಿಕಲಿ ರಾ ಮೆಟೀರಿಯಲ್ಸನ್ನು ಅಸೆಂಬಲ್ ಮಾಡಿದ್ರು ಅನ್ನೋದು ತಿಳಿದು ಬರ್ತಾ ಇದೆ. ನೆಟ್ಟು ಬೋಲ್ಟನ್ನು ತಗೊಳ್ಳೋ ಕೆಲಸ ಆಗಿತ್ತು. ಶಾರ್ಪ್ ಆಬ್ಜೆಕ್ಟ್ಸ್ ಬೇಕಲ್ವ, ಅದು ಸಿಡಿದಾಗ ಯಾರಿಗಾದ್ರೂ ಹೋಗಿ ಚುಚ್ಚಿ ಸಾಯೋದಕ್ಕೆ. ಸೊ ಅದೆಲ್ಲವನ್ನು ಅಸೆಂಬಲ್ ಮಾಡ್ಕೊಳ್ಳೋದಕ್ಕೆ NPK ರಸಗೊಬ್ಬರವನ್ನು 20 ಕ್ವಿಂಟಾಲ್ನಷ್ಟು ಖರೀದಿ ಮಾಡಿದ್ರು. ದೊಡ್ಡ ಮಟ್ಟದ ದಾಸ್ತಾನನ್ನು ಈ ಗುಂಪು ಮಾಡ್ಕೊಳ್ತಾ ಬರ್ತಾ ಇತ್ತು. ಸೊ ಇದು ಒಂದಿನದ್ದು 2 ದಿನದ್ದು ಬ್ಲಾಸ್ಟ್ ಮಾಡುವಂತಹ ಇಂಟೆನ್ಷನ್ ಇದ್ದಂಗೆ ಕಾಣಿಸ್ತಾ ಇಲ್ಲ. ಇನ್ನೂ ಅದಕ್ಕೂ ಮೇಲೆ ತುಂಬ ದೊಡ್ಡ ದುರಾಲೋಚನೆ ಇತ್ತು ಇವರಲ್ಲಿ ಅನ್ನೋದು ಗೊತ್ತಾಗ್ತಾ ಇದೆ. ದೆಹಲಿ ಕೆಂಪುಕೋಟೆ ಬಳಿ ಆತ್ಮಾಹುತಿ ದಾಳಿಗೆ ಸಂಬಂಧಪಟ್ಟಂತೆ ಇನ್ನೊಂದು ಅಪ್ಡೇಟ್ ಏನಂದ್ರೆ 4 ಸ್ಥಳಗಳಲ್ಲಿ ಸರಣಿ ಸ್ಫೋಟಕ್ಕೆ ನಡೆದಿತ್ತು ಮಹಾ ಪ್ಲಾನ್. ಅಂದ್ರೆ ಸೀರೀಸ್ ಆಫ್ ಮುಂಬೈ ಬ್ಲಾಸ್ಟ್ ಅಂತ ನೀವು ತೆಗೆದ್ರೆ ಗೊತ್ತಾಗುತ್ತೆ. ಒಂದೇ ಸಲ ಮುಂಬೈನ ಬೇರೆ ಬೇರೆ ಜಾಗಗಳಲ್ಲಿ ಬ್ಲಾಸ್ಟ್ ಆಗಿತ್ತು. ಹಾಗೆ ಡೆಲ್ಲಿನಲ್ಲೂ ಮಾಡಬೇಕು ಅನ್ನೋದು ಇವ್ರ ಪ್ಲಾನ್ ಆಗಿತ್ತು. 2 ಗುಂಪುಗಳಾಗಿ 4 ನಗರಗಳಿಗೆ ಹೋಗಿ ವಿಧ್ವಂಸಕ ಕೃತ್ಯವನ್ನು ಮಾಡಬೇಕು ಅನ್ನೋದು ಈ ತಂಡದ ಅತ್ಯಂತ ಅಪಾಯಕಾರಿ ಪ್ಲಾನ್ ಆಗಿತ್ತು. ತನಿಖಾ ಸಂಸ್ಥೆಯಲ್ಲಿ ಈಗಾಗಲೇ ವಶದಲ್ಲಿರುವಂತಹ ಟೆರರಿಸ್ಟ್ಗಳು ಹಿಂಗೊಂದು ಪ್ಲಾನ್ ಮಾಡ್ಕೊಂಡಿದ್ವಿ, ಅದು ವಿಫಲ ಆಯಿತು ಅನ್ನೋದನ್ನು ಹೇಳ್ಕೊಂಡಿದ್ದಾರೆ. ಅಂದರೆ ಬಾಂಬ್ ತಯಾರಿಕೆ ಬಗ್ಗೆ ಕೂಡ ಇವ್ರಿಗೆ ಟ್ರೈನಿಂಗ್ ಸಿಕ್ಕಿತ್ತು. ಬಾಂಬ್ ತಯಾರಿಕೆಗೆ ಬೇಕಾದ ಕಚ್ಚಾ ವಸ್ತುಗಳು ಕೂಡ ಇವ್ರ ಕೈ ಸೇರಿತ್ತು. ಇದು ಅಪಾಯಕಾರಿ. ಡೀಟೇಲ್ಸ್ ಕೊಡ್ತಾರೆ ಶಬೀರ್. ಬಾಂಬ್ ತಯಾರಿಕೆಗೆ ಬೇಕಾದಂತಹ ಕಚ್ಚಾ ವಸ್ತುಗಳನ್ನು ಇಷ್ಟು ಸಲೀಸಾಗಿ ಅವರು ಒಂದು ಕಡೆ ದಾಸ್ತಾನು ಮಾಡ್ತಾರೆ ಅಂತ ಅಂದರೆ ನಿಜವಾಗ್ಲೂ ನಮ್ಮ ಸುತ್ತಮುತ್ತ ಇರುವಂತಹ ವ್ಯವಸ್ಥೆ ಬಗ್ಗೆ ನಮಗೆ ಆಘಾತ ತರುತ್ತೆ. ಹೆಂಗೆ ಪ್ಲಾನ್ ಮಾಡ್ಕೊಂಡಿದ್ರು, ಹೆಂಗೆ ಅಸೆಂಬಲ್ ಮಾಡ್ಕೊಳ್ತಾ ಇದ್ರು, ತನಿಖಾ ತಂಡದ ಮುಂದೆ ಸಿಕ್ಕಾಕೊಂಡಿರುವಂತಹ ಉಗ್ರರು ಬಾಯ್ಬಿಟ್ಟಿರೋ ಅಂಶಗಳು ಎಷ್ಟು ಭಯಾನಕವಾಗಿದೆ. ಮಮತಾ, ದೊಡ್ಡ ಪ್ರಮಾಣದಲ್ಲಿ ಈ ಒಂದು ಸ್ಫೋಟವನ್ನು ಮಾಡಲಿಕ್ಕೆ ಎಲ್ಲ ತಯಾರಿಗಳು ಕೂಡ ಆಗಿದ್ವು. ಡಿಸೆಂಬರ್ 6ನೇ ತಾರೀಕು ಡೇಟ್ ಕೂಡ ಫಿಕ್ಸ್ ಆಗಿತ್ತು. ಕೇವಲ ದೆಹಲಿ ಮಾತ್ರ ಅಲ್ಲದೆ ಬೇರೆ ಬೇರೆ ಮಹಾನಗರಗಳನ್ನು ಕೂಡ ಟಾರ್ಗೆಟ್ ಮಾಡುವ ಉದ್ದೇಶವನ್ನು ಹೊಂದಿದ್ರು. ಮತ್ತು ಅಯೋಧ್ಯೆ, ವಾರಣಾಸಿ ಅಂತ ಧಾರ್ಮಿಕ ಕ್ಷೇತ್ರಗಳು ಕೂಡ ಇವರ ಹಿಟ್ ಲಿಸ್ಟ್ನಲ್ಲಿ ಇದ್ವು. ಸೊ ಒಂದೇ ದಿನದಲ್ಲಿ ಭಾಳಷ್ಟು ಕಡೆಗೆ ದೊಡ್ಡದಾಗಿ ಸ್ಫೋಟವನ್ನು ಮಾಡುವಂಥ ಪ್ಲಾನನ್ನು ಇಟ್ಕೊಂಡು ಅದಕ್ಕೆ ಬೇಕಾದಂಥ ಪೂರಕ ಕಚ್ಚಾ ವಸ್ತುಗಳನ್ನು ಕೂಡ ತಯಾರಿ ಮಾಡ್ಕೊಂಡಿದ್ರು. ಸೊ ಮುಖ್ಯವಾಗಿ ಇವರು ಫಂಡ್ ರೈಸ್ ಹೇಗೆ ಮಾಡ್ತಿದ್ರು ಅನ್ನುವಂಥ ಪ್ರಶ್ನೆಗಳು ಬರುತ್ತೆ. ಸೊ ಫಂಡ್ ರೈಸಿಂಗಿಗೆ ಇವರು ಬೇರೆ ಬೇರೆ ರೀತಿಯಾದಂಥ ಮಾರ್ಗಗಳನ್ನು ಕಂಡುಕೊಂಡಿದ್ರು. ಡಾಕ್ಟರ್ ಉಮರ್ಗೆ ಡಾಕ್ಟರ್ ಶಾಹೀನ್ ಮತ್ತು ಡಾಕ್ಟರ್ ಮುಜಾಮಿಲ್ ಏನಿದ್ದಾರೆ ಅವರು 20 ಲಕ್ಷದಷ್ಟು ಹಣವನ್ನು ಹೊಂದಿಸಿಕೊಟ್ಟಿದ್ರು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇನ್ನು ಜೊತೆಗೆ ಅಲ್ ಫಲಾಹ ಕಾಲೇಜಿನಲ್ಲಿ ಶೈಕ್ಷಣಿಕ ಕಾರ್ಯಕ್ರಮಗಳನ್ನು ಮಾಡ್ತೀವಿ ಅನ್ನುವಂತಹ ನೆಪಗಳನ್ನು ಕೊಟ್ಟು ಅದರಿಂದಲೂ ಕೂಡ ಶೈಕ್ಷಣಿಕ ಹೆಸರಿನಲ್ಲಿ ಒಂದಷ್ಟು ದುಡ್ಡನ್ನು ಅವರು ಚಂದದ ರೂಪದಲ್ಲಿ ಎತ್ತುವಂಥ ಕೆಲಸವನ್ನು ಮಾಡ್ತಿದ್ರು. ಅದರಲ್ಲೂ ಕೂಡ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಹಣ ಬರ್ತಾ ಇತ್ತು. ಈ ಚಂದದ ರೂಪದಲ್ಲಿ ಕೊಡೋರು ಯಾರು ಅನ್ನುವಂಥ ಪ್ರಶ್ನೆಗಳು ಕೂಡ ಬರುತ್ತೆ. ಬಹುಶಃ ಒಂದು ಮಾರ್ಗವಾಗಿ ಮಾಡ್ಕೊಂಡಿದ್ರು ಅಂತ ಅನಿಸುತ್ತೆ. ಕೆಲವು ಟೆರರ್ ಆರ್ಗನೈಸೇಷನ್ ಇಂದ ಇಂಡೈರೆಕ್ಟ್ ಆಗಿ ಅವರಿಗೆ ಹಣದ ಪೂರೈಕೆ ಕೂಡ ಆಗ್ತಾ ಇತ್ತು ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಈ ಎಲ್ಲ ಹಣವನ್ನು ಪಡ್ಕೊಂಡಿದ್ದಂತಹ ಡಾಕ್ಟರ್ ಉಮರ್ ಏನಿದ್ದಾನೆ ಆತ ಬೇಕಾದಂಥ ಅಂದರೆ ಸ್ಫೋಟಕ್ಕೆ ಬೇಕಾದಂಥ ಅಗತ್ಯ ಕಚ್ಚಾ ವಸ್ತುಗಳನ್ನು ಸಂಗ್ರಹಿಸಿಡುವಂಥ ಕೆಲಸವನ್ನು ಮಾಡ್ತಾ ಇದ್ದ. ನಾವು ಆಗಲೇ ತೋರಿಸಿದಂತೆ ಒಂದೊಂದು ಕಟ್ಟಡದಲ್ಲಿ ಒಂದೊಂದಿಷ್ಟು ಕಚ್ಚಾ ವಸ್ತುಗಳು, ಅಮೋನಿಯಂ ನೈಟ್ರೇಟ್ ಆಗಿರ್ಬೋದು, ಮತ್ತು ಬೇರೆ ಬೇರೆ ರಸಗೊಬ್ಬರಗಳಾಗಿರ್ಬೋದು, ಕೆಮಿಕಲ್ಗಳಾಗಿರ್ಬೋದು, ಇವೆಲ್ಲವನ್ನು ಕೂಡ ಬೇರೆ ಬೇರೆ ಜಾಗಗಳಲ್ಲಿ ಹೊಂದಿಸಿಡುವಂಥ ಕೆಲಸವನ್ನು ಮಾಡಿದರು. ಅಗತ್ಯ ಬಿದ್ದಾಗ ಎಲ್ಲವನ್ನು ಕೂಡ ಅಸೆಂಬಲ್ ಮಾಡಿ ಅದಕ್ಕೆ ಟೈಮರನ್ನು ಫಿಕ್ಸ್ ಮಾಡಿ ಟ್ರಿಗರ್ ಮಾಡುವಂತಹ ಲೆಕ್ಕಾಚಾರವನ್ನು ಕೂಡ ಇವರು ಹಾಕ್ಕೊಂಡಿದ್ರು. ಆದರೆ ಇಡೀ ಪ್ಲಾನ್ ವಿಫಲ ಆದಂಥ ಸಂದರ್ಭದಲ್ಲಿ ಕೆಲವು ಭಾಗಗಳಲ್ಲಿದ್ದಂಥ ಅಮೋನಿಯಂ ನೈಟ್ರೇಟನ್ನು ತುರ್ತು ಆಗಿ ತೆಗೆದುಕೊಂಡು ಹೋಗಿ ಅದನ್ನು ಕೆಂಪು ಕೋಟೆಯ ಬಳಿ ಸ್ಫೋಟಿಸುವಂಥ ಕೆಲಸವನ್ನು ಉಮರ್ ಮಾಡಿದ್ದ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಸೊ ಒಂದೇ ಕಡೆಗೆ ಇಟ್ಟರೆ ಎಲ್ಲವೂ ಕೂಡ ಗೊತ್ತಾಗುವಂತಹ ಸಾಧ್ಯತೆಗಳಿರುವಂಥ ಹಿನ್ನೆಲೆಯಲ್ಲಿ ಒಂದೊಂದು ಜಾಗದಲ್ಲಿ ಒಂದೊಂದು ವಸ್ತುಗಳನ್ನು ಶೇಖರಿಸಿರುವಂತಹ ಕೆಲಸವನ್ನು ಉಮರ್ ಮಾಡಿದ್ದ. ಮಮತಾ, ರೈಟ್.